ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 321ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾವಣ ಮಾರೀಚನ ಮೇಲೆ ಒತ್ತಡ ಹೇರ್ತಾನೆ, ಸೀತೆ ಅಪಹರಿಸುವಲ್ಲಿ ಸಹಾಯ ಮಾಡಲೇಬೇಕಂತ ಹೇಳಿ ರಾಜಾಜ್ಞೆಯನ್ನು ಮಾಡ್ತಾನೆ. ಒಂದು ವೇಳೆ ರಾಜಾಜ್ಞೆ ಉಲ್ಲಂಘನೆ ಮಾಡಿದರೆ ಮೃತ್ಯುದಂಡ ಕೊಡುವುದಾಗಿ ರಾವಣ ಮಾರೀಚನನ್ನು ಹೆದರಿಸ್ತಾನೆ. ಈ ಬೆದರಿಕೆಯ ಮಾತುಗಳನ್ನು ಕೇಳಿಯೂ ಮಾರೀಚ ಅವನಿಗೆ ಮತ್ತು ತನ್ನ ಉಪದೇಶಗಳನ್ನು ಮುಂದುವರಿಸ್ತಾನೆ. ಅವನು ಹೇಳ್ತಾನೆ, ನೋಡು ರಾವಣ, ನೀನು ಮಾಡಕೊಂಡದ್ದು ಪಾಪದ ಕೆಲಸ. ಪಾಪದ ಕೆಲಸದ ಪರಿಣಾಮ ಏನಾಗ್ತಿದೆ ಅಂದ್ರೆ ನಾಶ. ಅಪರಾಧದ ಪರಿಣಾಮ ಏನಪ್ಪ ಅಂದ್ರೆ ನಾಶ. ನೀನು ನಾಶ ಆಗ್ತಿ ಮತ್ತು ನಿನ್ನ ಜೊತೆಗೆ ಇನ್ನೊಬ್ಬರನ್ನು ವ್ಯವಸ್ಥೆಯನ್ನು ನಾಶ ಮಾಡ್ತೀಯ. ಅದಕ್ಕೆ ಇಂಥ ಮಾರ್ಗವನ್ನು ನಿನಗೆ ಕೊಟ್ಟರೆ ಯಾರು? ನಿನ್ನ ಮಕ್ಕಳು ಕೊಟ್ಟರು, ನಿನ್ನ ಮಂತ್ರಿಗಳು ಕೊಟ್ಟರು ಅಂತ ಕೇಳ್ತಾ ಮುಂದೆ ಹೇಳ್ತಾನೆ, ಮಂತ್ರಿಗಳಾದವರಿಗೆ ಅವರಿಗೆ ಎಲ್ಲ ಸಂಪತ್ತು, ನೆಮ್ಮದಿ ಜೀವನ, ಜನಪ್ರಿಯತೆ, ಪುರಸ್ಕಾರ ಎಲ್ಲವೂ ರಾಜನಿಂದ ಸಿಕ್ಕಿರ್ತದೆ. ಅವ್ರದ್ದು ಜವಾಬ್ದಾರಿ ಏನಿರ್ತದೆ ಅಂದರೆ ರಾಜ ತಪ್ಪು ಮಾರ್ಗ ಹಿಡಿದಾಗ, ತಪ್ಪು ದಾರಿಯತ್ತ ನಡೆದಾಗ ಅದು ಆ ಮಂತ್ರಿಗಳ ಕರ್ತವ್ಯ ಇರ್ತದೆ. ರಾಜನಿಗೆ ಹೇಳಬೇಕು, ಈ ಮಾರ್ಗ ತಪ್ಪಿದೆ, ಇದು ವಿನಾಶದತ್ತ ತಗೊಂಡು ಹೋಗ್ತಿದೆ, ಈ ಮಾರ್ಗವನ್ನು ಕೈ ಬಿಡಂತ ಹೇಳಿ ಹೇಳುವ ಜವಾಬ್ದಾರಿ ಮಂತ್ರಿಗಳದು. ಯಾಕಂದ್ರೆ ರಾಜ್ಯವಿದ್ದಲ್ಲಿಯೇ ಅವರಿಗೆಲ್ಲ ಈ ಸಂಪತ್ತು ಬಂದಿರ್ತದೆ, ಸುರಕ್ಷತೆ ಬಂದಿರ್ತದೆ. ಅದಕ್ಕೆ ಅದು ಅವ್ರ ಕರ್ತವ್ಯ. ಇವತ್ತಾರು ಈ ದೇಶಕ್ಕೆ ಹಾಗೆ ಇದೆ. ದೇಶ ಇದ್ದಾಗ ನಾವೆಲ್ಲ ವ್ಯಕ್ತಿಗಳು ಬೆಳೆದಿರ್ತೇವೆ, ನಮಗೆಲ್ಲ ಅವಕಾಶ ಆಗಿರ್ತದೆ, ನಾವು ಏನೆಲ್ಲ ಆಗಿರ್ತೇವೆ, ಅಧಿಕಾರಿಗಳಾಗಿರ್ತೇವೆ, ಜನಪ್ರತಿನಿಧಿಗಳಾಗಿರ್ತೇವೆ, ಮತ್ತು ಶಿಕ್ಷಣನೂ ಈ ದೇಶದಿಂದಾಗಿ ಶಿಕ್ಷಣ ಬೆಳೆದಿರ್ತೇವೆ, ಉನ್ನತ ಹುದ್ದೆಗಳಿರ್ತೇವೆ, ಎಲ್ಲಾನು ಇರ್ತೇವೆ ನಾವು. ಆದರೆ ನಮ್ಮ ಕರ್ತವ್ಯ ಏನಪ್ಪ ಅಂದ್ರೆ ನಮ್ಮನ್ನು ಆಳುವವರು ದಾರಿ ತಪ್ಪಿದಾಗ ನಾವು ಧ್ವನಿ ಎತ್ತಲೇಬೇಕು. ನಾವು ಧ್ವನಿ ಎತ್ತಲಿಲ್ಲ ಅಂದ್ರೆ ಇದೇನು ದೇಶ ನಮಗೆ ಕೊಟ್ಟಿದೆಯಲ್ಲ, ಇದನ್ನು ನಾವು ದೇಶದ್ರೋಹಿಗಳಾಗ್ತೇವೆ. ದೇಶಕ್ಕೆ ಬಯಸುವಂಥ ಅಪಚಾರ ಆಗ್ತಿದೆ, ಅದಕ್ಕೆ ನಾವು ದೇಶದ್ರೋಹಿಗಳಾಗ್ತೇವೆ. ರಾಜನಿಗಿಂತ ತಪ್ಪು ದಾರಿ ನೇರಕ್ಕಿಂತ ಹೆಚ್ಚು ಅಪರಾಧ ನಾವು ಮಾಡಿದಂಗೆ ಆಗ್ತಿದೆ ಅನ್ನೋಂಥ ಸಂದೇಶವನ್ನು ವಾಲ್ಮೀಕಿಯವರು ಈ ಸಂದರ್ಭದ ಮೂಲಕ ಹೇಳ್ತಾರೆ. ಮುಂದೆ ಮಾರೀಚ ಅದೇ ನಿರ್ಧಾರ ಉಪದೇಶಗಳನ್ನು ಮುಂದುವರಿಸಿ ಅವನೇನು ಹೇಳ್ತಾನೆ, ಅನೈತಿಕತೆಯಿಂದ, ದ್ವೇಷದಿಂದ, ಅಧರ್ಮದಿಂದ ರಾಜ್ಯಭಾರ ಮಾಡೋದು, ಆಡಳಿತ ನಡೆಸೋದು ಸುಲಭ ಅಲ್ಲ, ಅಸಾಧ್ಯ. ನಾವು ಎಲ್ಲರನ್ನೂ ವಿಶ್ವಾಸ ತೊಗೊಳ್ಬೇಕು. ಯಾರಲ್ಲಿ ವೈರತ್ವ ಹುಟ್ಟಬಾರ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜಕೀಯದಲ್ಲಿ ವೈರತ್ವಗೂ ಒಂದು ಮಿತಿ ಇರ್ತಿದೆ. ಅದು ಆಲೋಚನೆಗಳಲ್ಲಿ ಭಿನ್ನಾಭಿಪ್ರಾಯ ಬರಬೇಕು. ಇಲ್ಲ ಇವರು ವೈಯಕ್ತಿಕ ಅಟ್ಯಾಕ್ ಆಗಕ್ಕೆ ಹೊಂಟಿವ. ಈಗಂತೂ ವ್ಯಕ್ತಿ ಮಟ್ಟದಲ್ಲಿ ವೈರತ್ವ ಹುಡ್ತಾ ಇದೆ. ಇದು ಸರಿಯಲ್ಲ, ದೇಶಕ್ಕೂ ಸರಿಯಲ್ಲ, ವ್ಯಕ್ತಿಗಳಿಗೂ ಸರಿಯಲ್ಲ. ಅದಕ್ಕೆ ಅನೈತಿಕತೆಯಿಂದಾಗಲಿ, ದ್ವೇಷ ಭಾವದಿಂದಾಗಲಿ, ಅಧರ್ಮದಿಂದಾಗಲಿ ನಾವು ಹೇಗೆ ನಡಿಬೇಕು, ಏನು ಮೌಲ್ಯಗಳದಾವು ಹಾಗೆ ನಡೆದ್ರೆ ಧರ್ಮದಿಂದ ನಡೆದಂಗೆ. ಅವನ್ನೆಲ್ಲ ಉಲ್ಲಂಘನೆ ಮಾಡಿದ್ರು ಅಧರ್ಮ. ಇಲ್ಲಿ ಇವನ್ನೆಲ್ಲ ಇಟ್ಕೊಂಡು ನಾವು ಆಡಳಿತ ಮಾಡಕ್ಕೆ ಹೊಂಟಿವಿ ಅಂದರೆ ಆಡಳಿತ ಅಸಾಧ್ಯ. ಅದನ್ನೇ ಮುಂದುವರೆ ಹೇಳ್ತಾನೆ, ಧರ್ಮವೇ ರಾಜ್ಯದ ಮೂಲ. ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ, ರಾಜ್ಯ ಸುಗಮವಾಗಿ ಸಾಗಬೇಕಾಗಿದ್ದರೆ ಅಲ್ಲಿ ಧರ್ಮದ ಪ್ರತಿಷ್ಠಾನವಾಗಬೇಕು. ಧರ್ಮ ಅಂದ್ರೆ ನೀತಿ ಸಂಹಿತೆ. ಯಾರು ಏನು ಮಾಡಬೇಕು, ಯಾರು ಏನು ಮಾಡಬಾರ್ದು, ಯಾವುದು ಅಪರಾಧ, ಯಾವುದು ಸತ್ಯ, ಯಾವುದು ನ್ಯಾಯ, ಯಾವುದು ಅಸತ್ಯ, ಯಾವುದು ಅನ್ಯಾಯ, ಇದನ್ನು ಪಾಲಿಸಿಕೊಂಡು ಹೋಗೋದು ಡೂಸ್ ಆ್ಯಂಡ್ ಡೂ ನಾಟ್ಸ್ ಅಂತ ಬರ್ತಿದೆ. ಪ್ರಜೆಯಾಗಿ ನಾನು ಏನು ಮಾಡಬೇಕು, ಪ್ರಜೆಯಾಗಿ ನಾನೇನು ಮಾಡಬಾರ್ದು. ಭಾರತ ಸಂವಿಧಾನದಲ್ಲಿ ಇದೆ. ಫಂಡಮೆಂಟಲ್ ಡ್ಯೂಟೀಸ್ ಇದೆ, ಫಂಡಮೆಂಟಲ್ ರೈಟ್ಸ್ ಇವೆ, ಫಂಡಮೆಂಟಲ್ ಡ್ಯೂಟೀಸ್ ಇವೆ. ಪ್ರತಿಯೊಬ್ಬರದು ಅಧಿಕಾರದ ವಿವರಣೆಯೂ ಇದೆ, ಅಧಿಕಾರದ ವ್ಯಾಪ್ತಿಯೂ ಇದೆ, ಅಧಿಕಾರದ ಮೇಲೆ ಅವರ ಅಧಿಕಾರ ವ್ಯಾಪ್ತಿ ಮೇಲೆ ಮಿತಿಗಳನ್ನು ಇವೆ, ಮತ್ತು ಅವರ ನಿರ್ವಹಿಸಬೇಕಾದಂಥ ಕರ್ತವ್ಯಗಳನ್ನು ಕೂಡ ಸಂವಿಧಾನ
ಉಲ್ಲೇಖ ಮಾಡಿದೆ. ಸಂವಿಧಾನ ಇವತ್ತಿನ ಸಂದರ್ಭದಲ್ಲಿ ಹಿಂದೂ ಅದೇ ಇತ್ತು, ಅನ್ರಿಟರ್ನ್ ಇದ್ದವ, ಇದು ರಿಟರ್ನ್ ಆಗಿದೆ. ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚನೆವಾದಂತಹ ಈ ಸಂವಿಧಾನ ಏನಿದೆ, ಇದರಲ್ಲಿಯೂ ರಾಮಾಯಣ ಮಹಾಭಾರತದ ತತ್ವಗಳೇ ಇವೆ, ನ್ಯಾಯಶಾಸ್ತ್ರದ ತತ್ವಗಳೇ ಇವೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಮೊದಲು ಇವೆರಡು ಮಹಾಕಾವ್ಯಗಳನ್ನು ಏನಂದ್ರಪ್ಪ ಅಂದರೆ ಪೂರ್ವಗ್ರಹ ಪೀಡನೆ ಇಲ್ಲದೆ ಓದಬೇಕು. ಇದನ್ನು ನಾವು ಇವು ಒಂದು ಧರ್ಮಗ್ರಂಥ ಅಂತ ಓದಕ್ಕೆ ಹೋಗಂಗಿಲ್ಲ, ಮತಧರ್ಮ ಗ್ರಂಥ ಅಂತ ಓದಂಗಿಲ್ಲ, ಒಂದು ಧರ್ಮಶಾಸ್ತ್ರ ಅಂತ ಓದಬೇಕು ಅದನ್ನು. ಆವಾಗ ನಮಗೆ ಅರ್ಥ ಆಗ್ತಿದೆ ಇವರಲ್ಲಿ ಏನು ಅಲ್ಲಿ ಹೇಳಿದ್ದನ್ನೇ ಇಲ್ಲಿಯೂ ಕೂಡ ಸಂವಿಧಾನದಲ್ಲಿ ಬಂದಿದೆ. ಅದಕ್ಕೆ ಆ ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಂಡು ಹೋಗೋದು, ಅದಕ್ಕೆ ತಲೆ ಬಾಯ್ಕೊಂಡು ಹೋಗೋದು, ಅದು ಹೇಳಿದಂತೆ ನಡೆಯೋದು, ಅದರ ಆಶಯವನ್ನು ಪೂರ್ಣಗೊಳಿಸುವುದೇ ಏನಾಗ್ತಿದೆ ಧರ್ಮ ಅಂದಂಗೆ. ಅದಕ್ಕಿಲ್ಲಿ ರಾಜ್ಯದ ಮೂಲ, ಒಂದು ದೇಶ ನಿಲ್ಲಬೇಕಾದ್ರೆ, ದೇಶ ಬೆಳಿಬೇಕಾದ್ರೆ, ದೇಶ ಸುರಕ್ಷಿತವಾಗಿ ಸಾಗಬೇಕಾಗಿತ್ತಂದ್ರೆ ಅದರ ಮೂಲ ಯಾವುದಂದ್ರೆ ಧರ್ಮ, ಅದರ ಮೂಲ ಯಾವುದಂದರೆ ಸಂವಿಧಾನ. ಇವತ್ತಿನ ಸಂದರ್ಭದಲ್ಲಿ ಮುಂದುವರೆದು ಹೇಳ್ತಾರೆ, ಮಂತ್ರಿಗಳು ಬುದ್ಧಿವಂತರಾದರೆ ಕುಂಟುವ ಕುದುರೆ ರಥವು ದಿಶೆಯತ್ತ ಸಾಗುವುದು. ಒಂದು ವೇಳೆ ನಾವು ರಥದಾಗ ಸಾಗ್ತಿರ್ತೇವೆ, ಆ ರಥಕ್ಕೆ ಉಪಯೋಗ ಮಾಡುವಂಥ ಯಾವುದಾದ್ರು ಒಂದು ಕುದುರೆ ಕುಂಟಿದ್ರೂ ಕೂಡ ರಥ ನಡೆಸುವವ ಬುದ್ಧಿವಂತಿದ್ದಂದ್ರೆ ಕುದುರೆ ಸಹಿತ ಓಡಿಸ್ಕೊಂಡು ಹೋಗ್ತಾನೆ, ತನ್ನ ಎಲ್ಲಿ ಗುರಿ ಮುಟ್ಟಬೇಕಾಗಿರ್ತದಲ್ಲ ಅತ್ತ ತೊಗೊಂಡು ಹೋಗ್ತಾನೆ. ಅಂದರೆ ಆಡಳಿತಗಾರ ಉತ್ತಮನಾಗಿದ್ದಂದ್ರೆ ಅವನ ಸಹಾಯಕ್ಕಿರುವಂಥ ಜನ ಏನಿರ್ತದಲ್ಲ ಅವರಲ್ಲಿ ಏನೇ ಕುಂದುಕೊರತೆಗಳು ಇದ್ದರೂ ಕೂಡ ಅವ್ರನ್ನೆಲ್ಲನೂ ಜಕ್ಕೊಂಡು ಹೋಗಿಬಿಡ್ತಾನೆ. ಅದೇ ನೋಡಿರಿ, ಮುಖ್ಯಮಂತ್ರಿ ಆದವರು, ಪ್ರಧಾನಮಂತ್ರಿ ಆದವರು ತನ್ನ ಸಂಪುಟದಲ್ಲಿ ಇರುವಂಥ ಜನರ ಬಗ್ಗೆ ತಿಳ್ಕೊಳ್ಬೇಕು. ಯಾರಲ್ಲಿ ಹೆಚ್ಚು ಏನಿದೆ ದಟ್ ಇಸ್ ಪೊಟೆನ್ಷಿಯಲಿಟಿ ನೋಡ್ಕೋಬೇಕು, ಯಾರಲ್ಲಿ ದಕ್ಷತೆ ಇದೆಯೇ, ಯಾರಲ್ಲಿ ದಕ್ಷತೆಯ ಕೊರತೆ ಇದೆ ಅವನ್ನೆಲ್ಲ ನೋಡಿಕೊಂಡು ಅವ್ರನ್ನೆಲ್ಲನೂ ಸಂಭಾಳಿಸ್ಕೊಂಡು ಹೋಗಬೇಕಾಗ್ತಿದೆ. ಅವರು ಸಂಭಾಳಿಸೋದು ಕೇವಲ ತಮ್ಮ ಪಕ್ಷದ ಸಂಸದರನ್ನೆಲ್ಲ, ಶಾಸಕರನ್ನೆಲ್ಲ, ಅಲ್ಲಿ ಇರುವಂಥ ಎಲ್ಲ ಶಾಸಕರು, ಎಲ್ಲ ಸಂಸದರನ್ನು ಒಗ್ಗೂಡಿಸಿಕೊಂಡು ಹೋಗುವ ಕರ್ತವ್ಯ, ಹೋಗುವ ಜವಾಬ್ದಾರಿ ಆಳುವನದಾಗಿರುತ್ತದೆ. ಇವತ್ತಿನ ಸಂದರ್ಭದಲ್ಲಿ ಅದು ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಯಾರೇ ಚೀಫ್ ಸೆಕ್ರೆಟರಿನೂ ಆಗಿರ್ಬೋದು, ಇವರೆಲ್ಲರೂ ಈ ವ್ಯವಸ್ಥೆಯನ್ನು, ಅದರಲ್ಲಿ ಇರುವ ನ್ಯೂನತೆ ಅವೆಲ್ಲ ಸರಿಪಡಿಸಿಕೊಂಡು ಎಲ್ಲರನ್ನೂ ಒಂದು ಗುರಿಯತ್ತ ತೆಗೆದುಕೊಂಡು ಹೋಗಬೇಕು. ಅದನ್ನು ಇಲ್ಲಿ ಏನು ಹೇಳ್ತಾನೆ, ನೀವು ಒಂದು ವೇಳೆ ರಥಕ್ಕೆ ಕಟ್ಟಿದಂಥ ಕುದುರೆ ಕುಂಟಿದ್ರೂ ಕೂಡ ಆ ಸಾರಥಿ ಬುದ್ಧಿವಂತ ಇದ್ದಂದ್ರೆ ಆ ರಥವನ್ನು ಕೂಡ ತನ್ನ ಗುರಿಯತ್ತ ತಗೊಂಡು ಹೋಗ್ತಾನೆ ಅಂತ ವಾಲ್ಮೀಕಿಯವರು ಈ ಸಂದೇಶವನ್ನು ಕೊಡ್ತಾರೆ. ಮುಂದುವರೆದು, ಇನ್ನೊಬ್ಬರ ಕುಕೃತ್ಯಕ್ಕೆ ಸಜ್ಜನರು ನಾಶ ಹೊಂದುವರು ರಾಜ್ಯ ಜನರೊಂದಿಗೆ. ರಾಜ್ಯದಲ್ಲಿ ಒಬ್ಬ ಯಾವನೇ ಒಂದು ಕುಕೃತ್ಯ ಮಾಡಿದಂದ್ರೆ, ಕೆಟ್ಟ ಕೆಲಸ ಮಾಡಿದಂದ್ರೆ, ಆ ಕೆಟ್ಟ ಕೆಲಸವನ್ನು ರಾಜ ಸಮರ್ಥಿಸಿದಂದ್ರೆ, ಆ ರಾಜನನ್ನು ಜನ ಸಮರ್ಥಿಸಿಸ್ತಂದ್ರೆ, ಪ್ರಜೆಗಳು ಸಮರ್ಥಿಸಿದಂದ್ರೆ ಎಲ್ಲರದು ನಾಶ ಕಟ್ಟಿಟ್ಟ ಬುತ್ತಿ. ಇಲ್ಲೇ ಇದೇ ಸಂದರ್ಭದಲ್ಲಿ ನೆನಪೇನು ಬರ್ತಿದೆಯಪ್ಪ ಅಂದ್ರೆ ದುರ್ಯೋಧನ ಬರ್ತಾನೆ. ಇಲ್ಲಿ ದುರ್ಯೋಧನ ಒಬ್ಬನೇ ಅವನು ಮಾಡುವಂಥ ಕುಕೃತ್ಯಗಳನ್ನು, ಅವನ ಕೆಟ್ಟ ಆಲೋಚನೆಗಳೇನು ಮಾಡಿತಂದ್ರೆ ಇಡೀ ಅವರ ಕೌರವ ಕುಟುಂಬವನ್ನೇ ವಂಶವನ್ನೇ ನಾಶ ಮಾಡ್ತಿದೆ. ಅಷ್ಟೇ ಅಲ್ಲ, ತನ್ನ ಸೈನ್ಯವನ್ನು ನಾಶ ಮಾಡ್ತಿದ್ದೆ, ಜನರನ್ನು ನಾಶ ಮಾಡ್ತಿದ್ದೆ. ಗುರು ಹಿರಿಯರು ಎಂತೆಂಥವ್ರು ಅವನ ಜೊತೆಗಿದ್ರು ಅವರೆಲ್ಲರೂ ಅವನ ಬೆನ್ನು ಹತ್ತಿದ್ದಕ್ಕಾಗಿ ನಾಶ ಮಾಡ್ತಿದೆ. ಇಲ್ಲಿ ನೋಡಿ, ಆ ಭಗವದ್ಗೀತಾದಲ್ಲಿ ಮಹಾಭಾರತದಲ್ಲಿ ಏನು ವೇದ ವ್ಯಾಸರು ಏನು ಹೇಳ್ತಾರೆ ಅಲ್ಲಿ, ಅದನ್ನೇ ಇಲ್ಲಿ ವಾಲ್ಮೀಕಿಯವರು ರಾಮಾಯಣದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. ನೋಡಿ, ಇದೇ ರಾಜ್ಯದಲ್ಲಿ ಯಾವನೇ ಒಬ್ಬನು, ಅವನು ರಾಜನೇ ಇರ್ಬೋದು, ಪ್ರಜೆ ಇರ್ಬೋದು, ಮಂತ್ರಿ ಇರ್ಬೋದು, ಯಾವನೇ ಇರ್ಬೋದು, ಅವನು ಮಾಡಿದ ತಪ್ಪನ್ನು ಇಡೀ ವ್ಯವಸ್ಥೆ ಸಮರ್ಥನೆ ಮಾಡಿತ್ತಂದ್ರೆ ಆ ರಾಜನೂ ಹಾಳಾಗ್ತಾನೆ, ರಾಜ್ಯನೂ ಹಾಳಾಗ್ತದೆ, ಜನರು ಹಾಳಾಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ಈ ಮಹಾಭಾರತದ ದುರ್ಯೋಧನ. ಮುಂದುವರೆದು, ತೋಳ ಕುರಿ ಕಾಯದಂತೆ ಪ್ರಜೆಗಳ ಗತಿ. ಒಬ್ಬ ಕೆಟ್ಟ ರಾಜ ಇದ್ದ, ಕೆಟ್ಟ ಆಡಳಿತಗಾರ ಇದ್ದಂದ್ರೆ ಅವ ಹೆಂಗಿರ್ತಾನಪ್ಪ ಅಂದ್ರೆ ತೋಳಿದ್ದಂಗೆ ಇರ್ತಾನೆ. ಪ್ರಜೆಗಳಂದ್ರೆ ಕುರಿಗಳು. ಕುರಿ ಕಾಯಕ್ಕೆ ತೋಳನ್ನು ಹಚ್ಚಿರ ಸುಮ್ಮನೆ ಇರ್ತದ, ಒಂದೊಂದು ತಿನ್ಕೊಂತ ಹೋಗಿಬಿಡ್ತಿದೆ. ಅದಕ್ಕೆ ತೋಳ ಗುಣದಂಥ ಜನರ ಕೈಗೆ ಆಡಳಿತ ಸಿಗಬಾರ್ದು. ಅವ್ರು ನೋಡ್ಕೋಬೇಕು. ಈ ಆಡಳಿತಗಾರನಲ್ಲಿ, ಕಾಯವನಲ್ಲಿ ತೋಳ ಬುದ್ಧಿ ಐತೆ ಅಂದ್ರೆ ಅವನು ಇಮ್ಮಿಡಿಯೇಟಾಗಿ ಅವನಿಗೆ ಆ ತೋಳ ಬುದ್ಧಿ ಬಿಡಿಸ್ಬೇಕು, ಇಲ್ಲಾಂದ್ರೆ ಬದಲು ಮಾಡಬೇಕು. ಒಂದು ವೇಳೆ ಅವನ ಬುದ್ಧಿ ಬಿಡಿಸ್ಲಿಲ್ಲ,
ಮಾಡಲಿಲ್ಲ ಅಂದ್ರೆ ಅವ ಇಡೀ ಇದರಲ್ಲಿದ್ದಂಥ ಈ ಕುರಿಗಳನ್ನು ಆಡುಗಳನ್ನು ತಿಂದು ಹಾಕಿಬಿಡ್ತಾನೆ, ಅಂದ್ರೆ ಇಡೀ ಸಮುದಾಯವನ್ನು ನಾಶ ಮಾಡ್ತಾನೆ ಅಂತ ಹೇಳ್ತಾ ಮುಂದುವರೆದು ಹೇಳ್ತಾರೆ, ನಾನು ದುಃಖಿಸಿ ಫಲವಿಲ್ಲ. ಕಾಕ್ತಾಳಿ ಇದು. ನನಗೆ ಗೊತ್ತಾಗಿದೆ ಹಿಂದೆಲ್ಲ, ನೀನು ಏನು ಮಾಡಕ್ಕೆ ಹೊಂಟಿದೆ ಅದನ್ನು ಗೊತ್ತಾಗ್ತಿದೆ, ಇನ್ನು ದುಃಖಿಸಿ ಫಲವಿಲ್ಲ. ಇದೆಲ್ಲ ಕಾಕ್ತಾಳಿ. ಕಾಕ್ತಾಳಿ ಅಂದ್ರೆ ಏನೋ, ಸೀತೆಯನ್ನು ಅಪಹರಿಸೋದು, ನಿನ್ನ ನಾಶ, ಎರಡು ಕೂಡೆ ಬಂದವಿವ. ಮತ್ತು ಅದನ್ನೇನು ಮಾಡೋಕ್ಕೆ ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಅಸಹಾಯಕತೆಯನ್ನು ಮಾರೀಚ ಹೇಳ್ತಾನೆ. ಕಾಕ್ತಾಳಿದು. ನಿನ್ನ ಯೋಜನೆ ಎಲ್ಲರನ್ನು ನಾಶ ಮಾಡುವುದು, ನಿನ್ನನ್ನು ಕೊಲ್ಲುವನು ರಾಮ. ನನ್ನ ಅಷ್ಟೇ ಕೊಲ್ಲೋದಲ್ಲ ರಾಮ, ನಾ ಈಗ ನೀ ಹೇಳ್ದಂಗೆ ಹೋದ್ನಿ ಅಂದ್ರೆ ನನ್ನೂ ಕೊಲ್ತಾನ. ನನ್ನ ಅಷ್ಟೇ ಅಲ್ಲ, ನಿನ್ನೂ ಕೊಲ್ತಾನ. ನಾನು ಸಾಯ್ತೀನಿ, ನನ್ನ ಜೊತೆಗೆ ನೀನು ಸಾಯ್ತೀಯ ಅನ್ನೋದನ್ನು ನೀನು ಮರಿಬೇಡ. ಕೊಲ್ಲುವನು ರಾಮ. ನೀಡುವ ಸಾವಿಗಿಂತ ರಾಮನಿಂದ ಬರುವ ಸಾವೇ ಲೇಸು ಎನಗೆ. ಈಗ ನಾ ಇಲ್ಲಂದ್ರೆ ನೀ ನನ್ನ ಕೊಲ್ತಿ, ಮರಣದಂಡನೆ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದೀನಿ. ಇನ್ನು ನಿನ್ನ ಕೈಯಾಗ ಸಾವಿಕ್ಕಿಂತನೋ ಆ ಪ್ರಭು ರಾಮನ ಕೈಯಾಗ ಸತ್ರ ನನಗೆ ಇನ್ನೂ ಸಂತೋಷ ಅನ್ನಿಸ್ತಿದೆ. ನಿನ್ನಂಥ ಒಬ್ಬ ಕೆಟ್ಟ ವ್ಯಕ್ತಿಯಿಂದ ನಾ ಹತ್ಯೆ ಆಗೋಕ್ಕಿಂತನೋ ಒಬ್ಬ ಒಳ್ಳೆ ವ್ಯಕ್ತಿ ಕೈಯಲ್ಲಿ ನಾ ಹತ್ಯೆ ಆಗೋದು ನನಗೆ ಬಯಸ್ತೇನೆ, ಅದೇ ಲೇಸು ಅಂತ ಹೇಳ್ತಾನೆ. ಮುಂದುವರೆದು, ಓ ರಾವಣ, ಸೀತೆಯನ್ನು ಅಪಹರಿಸಿದರೆ ನಾಶವಾಗುವೆವು. ನೀವು ಒಂದು ವೇಳೆ ಸೀತಾನ ಅಪಹರಣ ಮಾಡಿದಂದ್ರೆ ನೀನೊಬ್ಬ ಅಲ್ಲ, ಎಲ್ಲರೂ ನಾಶ ಆಗ್ತೇವೆ ನಾವು ಅಂತ ಮತ್ತೊಂದು ಸಲ ನೆನಪು ಮಾಡ್ತಾನೆ. ನಾನು ನೀನು ರಾಕ್ಷಸರು ಮತ್ತು ಲಂಕಾ ಇದೆಲ್ಲರೂ ನಾಶವಾಗಿ ಹೋಗ್ತಾರೆ. ಓ ರಾವಣ, ನನ್ನ ಉಪದೇಶ ರುಚಿಸೋದು. ಈಗ ನಾ ಏನು ನಿನಗೆ ಹೇಳಾಕತ್ತೇನಲ್ಲ, ಇದು ನಿನಗೆ ರುಚಿಸೋದಿಲ್ಲ. ಯಾಕಂದರೆ ಕೆಟ್ಟವರಿಗೆ ನೀವು ಏನೇ ಒಳ್ಳೆತನ ಹೇಳಕ್ಕೆ ಹೋದರೂ ಕೂಡ ಅದು ಅವರಿಗೆ ಕಿವಿಗೆ ಬೀಳೋದು, ಕಿವಿಯಾಗ ಒಳಗೆ ತೊಗೊಳ್ಳೋದಿಲ್ಲ. ಅವ್ರು ಏನು ಹೇಳ್ತಾನೆ ಬಿಡು ಅಂತ ಹೇಳ್ತಾರೆ. ಯಾರು ಅವನಿಗೆ ನಕ್ಕು ಅವನ ನಾಶದತ್ತೆ ಉಪದೇಶ ಕೊಡ್ತಾರಲ್ಲ, ನೀವು ಮಾಡೋ ಸರಿ ಇದ್ರಿ, ಬಿಡಬೇಡ್ರಿ, ಇದನ್ನು ಈಗ ಮಾಡಿತೀರ್ರಿ ಅಂತ ಹೇಳ್ಕೊಂತ ಹೋಗ್ತಾರಲ್ಲ, ಅವರಿಂದನೇ ಅವನ ನಾಶ ಆಗ್ತಿರ್ತದೆ. ನೀನೇ ನಮ್ಮ ರಾಜ, ನೀನೇ ನಮ್ಮ ಪ್ರಭು, ನೀನೇ ಆಳಬೇಕಂತೇನು ಹೋಗ್ತಾರಲ್ಲ, ಆ ಮನುಷ್ಯನನ್ನು ಅಡ್ಡದಾರಿಗೆ ತೊಗೊಂಡು ಹೋಗ್ತಿರ್ತಾರೆ. ಆದರೆ ಮನುಷ್ಯ ಅಡ್ಡದಾರಿಗೆ ಹೋಗೋದು ನಿಜವಾದ ಹಿತೈಷಿಗಳಿಗೆ ಗೊತ್ತಾಗಿತ್ತಂದ್ರೆ, ಅವರು ಹಿತೈಷಿಗಳು ಅನ್ಸ್ಕೊಳ್ಬೇಕಾಗಿತ್ತಂದ್ರೆ ಆ ವ್ಯಕ್ತಿಗೆ ಅವನ ಮಾರ್ಗ ತಪ್ಪಿದೆ ಅಂತ ಅವನಿಗೆ ಮನವರಿಕೆ ಮಾಡಿಕೊಡ್ಬೇಕು. ಓ ರಾವಣ, ನನ್ನ ಉಪದೇಶ ರುಚಿಸೋದು ನಿನಗೆ, ನಿನ್ನ ಹಿತದ ಒಡೆಯ ನೀನೇ, ನಿರ್ಣಯ ನಿನ್ನದು. ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ನೋಡಿ ವಾಲ್ಮೀಕಿಯವರು. ನಿನ್ನ ಹಿತದ ಒಡೆಯ ನೀನೇ. ಮನುಷ್ಯ ತನ್ನ ಹಿತದ ಒಡೆಯ. ಹಿತ ಅಹಿತ ಬಯಸೋದು ಆ ಮನುಷ್ಯನ ನಿರ್ಧಾರ. ನೀವು ಒಳ್ಳೆಯದು ಮಾಡಿದಪ್ಪ ಅಂದ್ರೆ ಒಳ್ಳೆಯದವನಾಗ್ತಿದೆ, ನಿನಗೆ ಒಳ್ಳೆಯದಾಗ್ತಿದೆ. ನೀ ಕೆಟ್ಟದ್ದನ್ನು ಮಾಡಿದಪ್ಪ ಅಂದ್ರೆ ನೀ ಕೆಟ್ಟವನಾಗ್ತಿದೆ, ನಿನಗೂ ಕೆಟ್ಟದಾಗ್ತಿದೆ. ನಿನ್ನ ನಿರ್ಧಾರ ಏನಿದೆ ಅಲ್ಲ, ಅದರ ಮ್ಯಾಗ ನಿನ್ನ ಭವಿಷ್ಯ ನಿಂತಿದೆ. ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಪಡೆ. ಕೆಟ್ಟದನ್ನು ಮಾಡಿದ್ರೆ ನೀನು ಹಾಳಾಗುತ್ತೆ. ಇದನ್ನೇ ಮಹಾತ್ಮ ಗಾಂಧಿಯವರು ಪದೇ ಪದೇ ಹೇಳ್ತಿದ್ರು. ಏನು ಹೇಳ್ತಿದ್ರು ಅಂದ್ರೆ, ಒಳ್ಳೆ ಮಾರ್ಗಗಳು ಒಳ್ಳೆ ಗುರಿಯತ್ತ ತೊಗೊಂಡು ಹೋಗ್ತಾವ, ಕೆಟ್ಟ ಮಾರ್ಗಗಳು ಕೆಟ್ಟ ಗುರಿಯತ್ತ ತೊಗೊಂಡು ಹೋಗ್ತಾವ. ಅದಕ್ಕೆ ನಾವು ನಮ್ಮದಷ್ಟೇ ಅಲ್ಲ, ಸಮಷ್ಟಿ ಸುಖಕ್ಕಾಗಿ ಒಳ್ಳೆಯ ಮಾರ್ಗವನ್ನು ನಾವು ಆಯ್ಕೆ ಮಾಡಬೇಕು ಅಂತ ಸಂದೇಶವನ್ನು ವಾಲ್ಮೀಕಿಯವರು ಈ ಮೂಲಕ, ನಾ ಇಷ್ಟೆಲ್ಲ ಹೇಳಿದ್ನೇ, ಇನ್ನು ನಿರ್ಧಾರ ನಿನಗೆ ಬಿಟ್ಟು ಕೊಟ್ಟದ್ದು. ನಿನ್ನ ಮುಂದೆ ಸಾವುದ ಬದುಕುವುದ, ನೀ ಸಾವಂಡ್ರೆ ತಗೋ, ಬದುಕಂಡ್ರೆ ತಗೋ, ಇದು ನಿನಗೆ ಬಿಟ್ಟು ಕೊಟ್ಟದ್ದು ಅಂತ ಹೇಳಿ ಮಾರೀಚ ರಾವಣನಿಗೆ ಮತ್ತೊಂದು ಸಲ ಅವನ ಚಟುವಟಿಕೆಯಿಂದ, ಅವನ ಆಗುವಂಥ ಹೇಯ ಕೃತ್ಯದಿಂದ ಆಗುವ ನಾಶಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ತದ ಮೂಲಕ ಕೆಲವು ಉಪದೇಶಗಳನ್ನು ಕೂಡ ನೀಡ್ತಾನೆ. ಇನ್ನು ಇವನು ಕೇಳಿಕೊಂಡು ರಾವಣ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.